ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಡಾಕ್ಟರ್ ನಾಗರಾಜ್ MS, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತುಮಕೂರು. ತುಮಕೂರು ವಿಶ್ವವಿದ್ಯಾಲಯದ BA 6ನೇ ಸೆಮಿಸ್ಟರ್ನಲ್ಲಿ ರಾಜ್ಯಶಾಸ್ತ್ರ ವಿಷಯದ ಪತ್ರಿಕೆ ಅಂತಾರಾಷ್ಟ್ರೀಯ ಸಂಬಂಧಗಳು. ಈ ಪತ್ರಿಕೆಯ 3ನೇ ಅಧ್ಯಾಯದಲ್ಲಿ ಬರುವಂತಹ ವಿದೇಶಾಂಗ ನೀತಿಯ ಸಾಧನಗಳು ಈ ವಿಷಯದಡಿಯಲ್ಲಿ ರಾಯಭಾರತ್ವ ಅಂದ್ರೇನು, ರಾಯಭಾರತ್ವದ ಸ್ವರೂಪದ ಬಗ್ಗೆ ಈ ನನ್ನ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ರಾಯಭಾರತ್ವ ಇದು ವಿದೇಶಾಂಗ ನೀತಿಯ ಒಂದು ಸಾಧನ ಎಂದು ಕರೆಯುತ್ತೇವೆ. ಡಿಪ್ಲೊಮಸಿ ಆಸ್ ಎನ್ ಇನ್ಸ್ಟ್ರೂಮೆಂಟ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ ಅಂಡ್ ಎ ಟೂಲ್ ಆಫ್ ಫಾರಿನ್ ಪಾಲಿಸಿ. Diplomacy as an important instrument for implementation of the foreign policy. ಒಂದು ದೇಶವು ತನ್ನ ವಿದೇಶಾಂಗ ನೀತಿಯನ್ನು ಜಾರಿಗೊಳಿಸುವಂತಹ ಸಾಧನಗಳಲ್ಲಿ ರಾಯಭಾರತ್ವ ಒಂದು. ವಿದೇಶಾಂಗ ನೀತಿಯನ್ನು ಜಾರಿಗೊಳಿಸುವ ಸಾಧನಗಳಲ್ಲಿ ಹಲವು ಸಾಧನಗಳನ್ನು ಕಾಣಬಹುದು. ರಾಯಭಾರತ್ವ ಇದೆ, ಮೈತ್ರಿಕೂಟಗಳಿದ್ದಾವೆ, ಪ್ರಚಾರ, ಬುಡಮೇಲು ಕೃತ್ಯಗಳು, ಆರ್ಥಿಕ ಸಾಧನಗಳು, ಯುದ್ಧ, ಹೀಗೆ ಹಲವು ಸಾಧನಗಳನ್ನು ನಾವು ಕಾಣಬಹುದು. ಇಲ್ಲಿ ರಾಯಭಾರತ್ವವೂ ಸಹ ವಿದೇಶಾಂಗ ನೀತಿಯ ಪ್ರಮುಖ ಸಾಧನಗಳಲ್ಲಿ ಒಂದು ಸಾಧನ ಅಂತ ನಾವು ಕರಿತೀವಿ. ರಾಯಭಾರತ್ವ ಡಿಪ್ಲೊಮಸಿ ಎಂಬುದು ಇತ್ತೀಚಿನ ಪರಿಕಲ್ಪನೆಯಲ್ಲ. ಇದು ಅತ್ಯಂತ ಹಳೆಯ ಕಾಲದ್ದು, ಅಥವಾ ರಾಜ ಮಹಾರಾಜರ ಕಾಲದಲ್ಲೂ ಸಹ ರಾಯಭಾರತ್ವದ ಇತಿಹಾಸವನ್ನು ನಾವು ನೋಡ್ಬೋದು. ನಾವು ರಾಮಾಯಣ ಕಾಲದಲ್ಲಾಗ್ಬೋದು, ಅಥವಾ ಮಹಾಭಾರತದಲ್ಲಾಗಲಿ, ಅಥವಾ ಭಾರತದ ಹಲವು ರಾಜಮನೆತನಗಳಲ್ಲಿ ಇದ್ದಂತಹ ರಾಯಭಾರತ್ವ ಸಂಬಂಧಗಳನ್ನು, ಅಥವಾ ಒಂದು ದೇಶವು ಮತ್ತೊಂದು ದೇಶದೊಂದಿಗೆ ವಿದೇಶಾಂಗ ನೀತಿಯನ್ನು ಯಾವ ರೀತಿ ಹೊಂದಬೇಕೆಂಬುದನ್ನು ಅದನ್ನು ಹೊಂದಾಣಿಕೆ ಮಾಡುವಂತಹ ಒಂದು ಸಾಧನವಾಗಿ ರಾಯಭಾರತವನ್ನು ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲೂ ಸಹ ರಾಯಭಾರತವು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಲ್ಲಿ ರಾಯಭಾರತ್ವ ಡಿಪ್ಲೊಮಸಿ, ದ ವರ್ಡ್ is a English word. The word diplomacy is derived from the Greek word diplon. The Greek word diplon, or also called, it is a Latin word diploma, which means to fold or secret bag. It is later evolved into diploma during the Roman Empire. That word diplomacy is derived from the Greek word diplon. It means it's a secret or fold. ಅಂದರೆ ಡಿಪ್ಲೋನ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಡಿಪ್ಲೋನ್ ಅಂದರೆ ಮಡಚುವುದು ಅಥವಾ ರಹಸ್ಯ ಚೀಲ. ಇಟ್ಸ್ ಎ ಸೀಕ್ರೆಟ್ ಬ್ಯಾಗ್ ಅಂತ ಕರೀತೀವಿ, ರಹಸ್ಯ. ಅಂದರೆ ರಾಯಭಾರಿಗಳು ತನ್ನ ತಾಯ್ನಾಡು ಮತ್ತು ತಾನು ಇರುವಂಥ ದೇಶಗಳೊಂದಿಗೆ ವ್ಯವಹಾರವನ್ನು ಮಾಡುವ ಸಂದರ್ಭಗಳಲ್ಲಿ, ಮಾಹಿತಿಯನ್ನು ರವಾನೆ ಮಾಡುವ ಸಂದರ್ಭಗಳಲ್ಲಿ ಅವರ ಮಾಹಿತಿಯನ್ನು ಯಾರೂ ಸಹ ಅವರ ರಹಸ್ಯತೆಗೆ ಭಂಗ ಬರದಂತೆ ರಹಸ್ಯವಾಗಿ ಮಾಹಿತಿಗಳನ್ನು ತನ್ನ ತಾಯ್ನಾಡಿಗೆ ಕಳುಹಿಸುವಂತಹ ಅವಕಾಶ ರಾಯಭಾರಿಗಳಿಗಿತ್ತು. ಅಂದರೆ ಇಂದಿನ ರಾಯಭಾರತ್ವ ಅಥವಾ ಓಲ್ಡ್ ಡಿಪ್ಲೊಮಸಿ ಇಟ್ಸ್ ಎ ಸೀಕ್ರೆಟ್ ಡಿಪ್ಲೊಮಸಿ ಅಂತಲೇ ಕರೀತಾ ಇದ್ದು. ಹಳೆಯ ರಾಯಭಾರತ್ವವನ್ನು ಒಂದು ರಹಸ್ಯ ರಾಯಭಾರತ್ವ ಎಂದು ಕರೆಯುತ್ತಿದ್ದು. ಅದು ಕೇವಲ ಸಂಬಂಧಪಟ್ಟವರಿಗಷ್ಟೇ ಮಾಹಿತಿಯನ್ನು ರವಾನೆ ಮಾಡಲಾಗಿತ್ತು. ಅದಕ್ಕೆ ಇಲ್ಲಿ ಡಿಪ್ಲೋನ್ ಇಸ್ ಅ ವರ್ಡ್ ಇಸ್ ಇಟ್ಸ್ ಸೀಕ್ರೆಟ್ ಬ್ಯಾಗ್, ಇಟ್ಸ್ ಎ ಫೋಲ್ಡ್ ಅಂತ ಕರೀತೀವಿ. We are going to discuss the definitions of the diplomacy. ರಾಯಭಾರತ್ವದ ವ್ಯಾಖ್ಯಾನಗಳ ಬಗ್ಗೆ ನಾವು ನೋಡೋದಾದರೆ, ದ ಫಸ್ಟ್ ಒನ್, ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ explain the definition given about the diplomacy: the management of international relations by negotiation. The management of international relations by negotiation ಅಂದರೆ
ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ ಹೇಳಿರುವಂತೆ ಸಂಧಾನದ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳ ನಿರ್ವಹಣೆ ಎಂದು ಕರೆಯುತ್ತೇವೆ. ಡಿಪ್ಲೊಮಸಿ ಈಸ್ ನಥಿಂಗ್ ಬಟ್ ಎ ನೆಗೋಷಿಯೇಷನ್. ರಾಯಭಾರತ್ವ ಅಂದರೆ ಸಂಧಾನ ಅಂತ ಕರಿತೀವಿ, ಮಾತುಕತೆಗಳು ಅಂತ ಕರಿತೀವಿ. ಅದರಿಂದ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸಂಧಾನದ ಮೂಲಕ, ಮಾತುಕತೆಗಳ ಮೂಲಕ ನಿರ್ವಹಿಸುವಂತಹ ಒಂದು ಸಾಧನವನ್ನು ನಾವು ಇಲ್ಲಿ ರಾಯಭಾರತ್ವ ಎಂದು ಕರೆಯುತ್ತೇವೆ. ಸೊ ಮ್ಯಾನೇಜ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬೈ ನೆಗೋಷಿಯೇಷನ್ ಗಿವನ್ ಬೈ ದಿ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ. Another definition tells the process by which foreign policy is carried out. The process by which the foreign policy is carried out. ಅಂದರೆ ವಿದೇಶಾಂಗ ನೀತಿಯನ್ನು ಜಾರಿಗೊಳಿಸುವಂತಹ ಒಂದು ಸಾಧನ. ವಿದೇಶಾಂಗ ನೀತಿಯ ಪ್ರಕ್ರಿಯೆಯ ಒಂದು ಪ್ರಮುಖವಾದ ಸಾಧನ ಅಂತ ಹೇಳಿದ್ರೆ ರಾಯಭಾರತ್ವ ಅಂತ ಕರಿತೀವಿ. ಕಾರಣ ಇವತ್ತು ಪ್ರತಿಯೊಂದು ದೇಶವು ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿರುತ್ತೆ. ಅದನ್ನು ಮತ್ತೊಂದು ದೇಶದಲ್ಲಿ ಜಾರಿಗೊಳಿಸುವಂಥ ಕೆಲಸವನ್ನು ಇಲ್ಲಿ ರಾಯಭಾರಿ ಮಾಡ್ತಾನೆ. ಆಲ್ವೇಸ್ ದ ಡಿಪ್ಲೊಮ್ಯಾಟ್ ಇಟ್ಸ್ ಇಂಪ್ಲಿಮೆಂಟ್ ದಿ ಫಾರಿನ್ ಪಾಲಿಸಿ ಆಫ್ ದಿ ದೇರ್ ಓನ್ ನೇಷನ್. ದ ಪ್ರೋಸೆಸ್ ಬೈ ವಿಚ್ ದ ಫಾರಿನ್ ಪಾಲಿಸಿ ಈಸ್ ಕ್ಯಾರಿಡ್ ಔಟ್. ಅದನ್ನು ಜಾರಿಗೊಳಿಸುವಂತಹ, ಅನುಷ್ಠಾನಕ್ಕೆ ತರುವಂತಹ ಒಂದು ಪ್ರಕ್ರಿಯೆಯನ್ನೇ ನಾವು ಡಿಪ್ಲೊಮಸಿ ಅಂತ ನಾವಿಲ್ಲಿ ಕರೆಯಬಹುದು. ಮತ್ತೊಬ್ಬ ಪ್ರಮುಖ ರಾಜನೀತಿಜ್ಞರಾದಂತಹ ಕ್ವಿನ್ಸಿ ರೈಟ್ ಎಕ್ಸ್ಪ್ಲೈನ್ ಅಬೌಟ್ ದಿ ಡೆಫಿನೇಷನ್, ಈಸ್ ಗಿವನ್ ದಿ ಡೆಫಿನೇಷನ್ ಅಬೌಟ್ ದಿ ಡಿಪ್ಲೊಮಸಿ. ದ ಎಂಪ್ಲಾಯ್ಮೆಂಟ್ ಆಫ್ ಟ್ಯಾಕ್ಟ್, shrewdness and skill in any negotiation or transaction are carried out. The employment of tact, shrewdness and skill in any negotiation or transaction are carried out. And special sense, it means the art of negotiation in order to achieve the maximum of group of objectives with a minimum costs within a system of politics in which war is possibility. So this given by the Quincy Wright. The employment of tact, shrewdness and skill in any negotiation or transaction are carried out. ಅಂದರೆ ಯಾವುದೇ ರೀತಿಯ ಸಂಧಾನಗಳನ್ನು, ಮಾತುಕತೆಗಳನ್ನು ನಡೆಸಲು ಇರುವಂತಹ ಒಂದು ಚಾಕಚಕ್ಯತೆ, ಚಾಣಾಕ್ಷತನತೆ, ಬುದ್ಧಿವಂತಿಕೆ, ಚಾತುರ್ಯತೆ, ಕೌಶಲ್ಯತೆ, ಇದನ್ನೇ ರಾಯಭಾರತ್ವ ಅಂತೇಳಿ ಕರೀತಾರೆ. ಅಂದರೆ ಒಂದು ರಾಷ್ಟ್ರವು ತನ್ನ ವಿದೇಶಾಂಗ ನೀತಿಯನ್ನು ಜಾರಿಗೆ ತರಬೇಕಾದ್ರೆ, ಸಂಧಾನಗಳನ್ನು ನಡೆಸಬೇಕಾದ್ರೆ, ಮಾತುಕತೆಗಳನ್ನು ನಡೆಸಲು ಇರಬೇಕಾದಂತಹ ಒಂದು ಬುದ್ಧಿವಂತಿಕೆ, ಚಾಕಚಕ್ಯತೆ, ಅಥವಾ ಕುಟಿಲತೆ ಅಂತಲೂ ಕರಿಬೋದು, ಅಥವಾ ಆ ಹೊಂದಿರುವಂಥ ಒಂದು ಚತುರತೆಯ ಕೌಶಲ್ಯವೇ ರಾಯಭಾರತ್ವ ಅಂತೇಳಿ ಕರೀತಾರೆ. ಹಾಗೆ ದ ಮೀನ್ಸ್ ದ ಆರ್ಟ್ ಆಫ್ ನೆಗೋಷಿಯೇಷನ್ ಇನ್ ಆರ್ಡರ್ ಟು ಅಚೀವ್ ದಿ ಮ್ಯಾಕ್ಸಿಮಮ್ ಗ್ರೂಪ್ ಆಫ್ ಆಬ್ಜೆಕ್ಟಿವ್ಸ್ ಇನ್ ಮಿನಿಮಮ್ ಕಾಸ್ಟ್ ವಿತ್ ಇನ್ ಎ ಸಿಸ್ಟಮ್ ಆಫ್ ಪಾಲಿಟಿಕ್ಸ್ ಇನ್ ವಿಚ್ ವಾರ್ ಈಸ್ ಪಾಸಿಬಿಲಿಟಿ. ಅಂದರೆ ಯುದ್ಧವು ಅನಿವಾರ್ಯ ಸಂದರ್ಭಗಳಲ್ಲಿ, ಅರ್ಥ ಮಾಡ್ಕೊಳ್ಳಿ, ಯುದ್ಧವು ಅನಿವಾರ್ಯ ಸಂದರ್ಭಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ರಾಷ್ಟ್ರಕ್ಕೆ ಹೆಚ್ಚು ಅನುಕೂಲವನ್ನು ಮಾಡುವಂಥ ಅಥವಾ ಹೆಚ್ಚು ಉದ್ದೇಶಗಳನ್ನು ಈಡೇರಿಸುವಂತಹ ಒಂದು ಸಾಧನವನ್ನು ನಾವು ರಾಯಭಾರತ್ವ ಅಂತ ಕರಿತೀವಿ. ಅಂದರೆ ಯುದ್ಧವು ಅನಿವಾರ್ಯದ ಸಂದರ್ಭದಲ್ಲಿ, ಯುದ್ಧವು ಅವಶ್ಯಕತೆ ಸಂಭವ ಎನ್ನುವ ಸಂದರ್ಭಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ರಾಷ್ಟ್ರಕ್ಕೆ ಹೆಚ್ಚು ಲಾಭವನ್ನು ತಂದುಕೊಡುವಂತಹ ಒಂದು ತಂತ್ರವನ್ನು, ಒಂದು ಟೆಕ್ನಿಕನ್ನು, ಆ ಚಾಕಚಕ್ಯತೆಯನ್ನು, ಆ ಸಂಧಾನವನ್ನು, ಆ ಮಾತುಕತೆಯನ್ನು, ಆ ಬುದ್ಧಿವಂತಿಕೆಯನ್ನೇ ರಾಯಭಾರತ್ವ ಅಂತೇಳಿ ಕ್ವಿನ್ಸಿ ರೈಟ್ ಹೇಳ್ತಾರೆ. ಅಲ್ಲಿ ಕ್ವಿನ್ಸಿ ರೈಟ್ ಹೇಳೋದು ರಾಯಭಾರತ್ವ ಅಂದರೆ ಅಲ್ಲಿ ಬುದ್ಧಿವಂತಿಕೆ ಇರುತ್ತದೆ, ಅಥವಾ ರಾಯಭಾರಿಯು ಚತುರನಾಗಿರ್ತಾನೆ, ರಾಯಭಾರಿಯು ಕುಟಿಲನೂ ಆಗಿರ್ತಾನೆ,
ಅತ್ಯಂತ ಪ್ರಾಮಾಣಿಕನೂ ದಕ್ಷನೂ ಆಗಿರ್ತಾನೆ, ತನ್ನ ರಾಷ್ಟ್ರಕ್ಕೆ ಹೆಚ್ಚು ಲಾಭವನ್ನು ತಂದುಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾನೆ ಅಂತ. ಅದಕ್ಕೆ ಇಲ್ಲಿ ಒಂದು ಮಾತನ್ನು ನಾವು ಹೇಳ್ಬೋದು, ವಿದೇಶದಲ್ಲಿರುವ ತಾಯ್ನಾಡಿನ ಕಣ್ಣು ಮತ್ತು ಕಿವಿ ಅಂತ ಕರಿತೀವಿ. ವಿದೇಶದಲ್ಲಿರುವ ತಾಯ್ನಾಡಿನ ಕಣ್ಣು ಮತ್ತು ಕಿವಿಯೇ ರಾಯಭಾರಿ ಅಂತ. ಅಥವಾ ಇನ್ನೂ ಒಂದು ಮಾತನ್ನು ನಾವು ಮುಂದುವರಿಸಿ ಹೇಳುವುದಾದರೆ, ಸುಳ್ಳು ಹೇಳಲು ವಿದೇಶವೊಂದಕ್ಕೆ ಕಳುಹಿಸಿದ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ರಾಯಭಾರಿ ಅಂತ ಕರಿತೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಸುಳ್ಳು ಹೇಳಲು ವಿದೇಶವೊಂದಕ್ಕೆ ಕಳುಹಿಸಿದ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ರಾಯಭಾರಿ ಅಂತ ಕರಿತೀವಿ. ದಟ್ಸ್ ಡಿಪ್ಲೊಮಸಿ. ಸೊ ಡಿಪ್ಲೊಮಸಿ ಇಸ್ ಆಲ್ವೇಸ್ ದ ಟ್ಯಾಕ್ಟ್ ಅ ಸ್ಕಿಲ್, ಇಸ್ ಎ ಇಂಟೆಲಿಜೆಂಟ್, ಇಸ್ ಅ ಆ್ಯಕ್ಟ್ ಆಫ್ ಇಂಟೆಲಿಜೆಂಟ್, ಇಟ್ಸ್ ಅ ಆರ್ಟ್ ಆಫ್ ಇಂಟೆಲಿಜೆಂಟ್. ಅಂದರೆ ಬುದ್ಧಿವಂತಿಕೆಯ ಕಲೆ ಇರಬೇಕು, ಅವರಲ್ಲಿ ಚತುರತೆ ಇರಬೇಕು, ಕುಶಲತೆ, ಆ ಕೌಶಲ್ಯ ಇರಬೇಕು, ಕುಟಿಲತೆಯೂ ಇರಬೇಕಾಗುತ್ತೆ. ಅದು ನೋಡ್ತೀವಿ. ಅನದರ್ ಡೆಫಿನೇಷನ್, ಸರ್ ಅರ್ನೆಸ್ಟ್ ಸೆಟೌ, ಡಿಪ್ಲೊಮಸಿ ಇಸ್ ದಿ ಅಪ್ಲಿಕೇಶನ್ ಆಫ್ ಇಂಟೆಲಿಜೆನ್ಸ್. See once again, diplomacy is the application of intelligence and tact to the conduct of official relations between the governments and of independent states. Once again, repeat the definition by Sir Ernest Satow. Diplomacy is the application of intelligence and tact to the conduct of official relations ಬಿಟ್ವೀನ್ ದಿ ಗವರ್ನಮೆಂಟ್ಸ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್. ಅಂದರೆ ಸ್ವತಂತ್ರ ರಾಷ್ಟ್ರಗಳ ನಡುವಿನ ಅಧಿಕೃತ ಸಂಬಂಧಗಳನ್ನು ಜಾರಿಗೊಳಿಸಲು ಬಳಸುವಂತಹ ಬುದ್ಧಿವಂತಿಕೆಯನ್ನೇ ನಾವು ರಾಯಭಾರತ್ವ ಅಂತ ಕರಿತೀವಿ. ಓಕೆ, ಸ್ವತಂತ್ರ ದೇಶಗಳ ಅಥವಾ ಸ್ವತಂತ್ರ ರಾಷ್ಟ್ರಗಳ ಸಂಬಂಧ, ಅಧಿಕೃತ ಸಂಬಂಧಗಳು, ಅಫಿಷಿಯಲ್ ರಿಲೇಷನ್ಸ್, ಸ್ವತಂತ್ರ ರಾಷ್ಟ್ರಗಳ ಅಧಿಕೃತ ಸಂಬಂಧಗಳನ್ನು ನಡೆಸಲು ಬಳಸುವಂತಹ ಬುದ್ಧಿವಂತಿಕೆ, ಆ ಚತುರತೆ, ಬುದ್ಧಿವಂತಿಕೆ, ಅದನ್ನೇ ರಾಯಭಾರತ್ವ ಅಂತ ಕರಿತೀವಿ. ಅಂದರೆ ರಾಯಭಾರತ್ವ ಬಹಳ ಬುದ್ಧಿವಂತಿಕೆ ಇರುತ್ತೆ, ರಾಯಭಾರಿ ಬಹಳ ಬುದ್ಧಿವಂತನೂ ಆಗಿರಬೇಕೆಂಬುದು ಈ ವ್ಯಾಖ್ಯಾನದಲ್ಲಿ ನಾವು ನೋಡ್ತೀವಿ. ಹಾಗೆ ಮಾರ್ಗ್ಯಾಂತೋ ಗಿವನ್, diplomacy is the promotion of the national interest by peaceful. Diplomacy is the promotion of the national interest by peaceful. ಅಂದರೆ ಶಾಂತಿಯುತವಾಗಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಸಾಧಿಸಲು ಇರುವಂಥ ಒಂದು ಸಾಧನ ಅಥವಾ ಪ್ರೇರಣೆ. ಶಾಂತಿಯುತವಾಗಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಈಡೇರಿಸಲು ಇರುವಂಥ ಒಂದು ಪ್ರೇರಣೆಯನ್ನೇ ನಾವು ರಾಯಭಾರತ್ವ ಅಂತ ಕರಿತೀವಿ ಅಂತೇಳಿ ಮಾರ್ಗ್ಯಾಂತವ್ರು ಹೇಳ್ತಾರೆ. ಸೊ ಈ ನ್ಯಾಷನಲ್ ಇಂಟ್ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ ದಿ ಎವರಿ ನೇಷನ್. ಹೌ ಇಟ್ ಅಚೀವ್ ದಿ ನ್ಯಾಷನಲ್ ಇಂಟ್ರೆಸ್ಟ್? ಥ್ರೂ ದಿ ಡಿಪ್ಲೊಮಸಿ. ಸೊ ಡಿಪ್ಲೊಮಸಿ is always the keep in mind, the diplomat is always keep in mind to achieve their national interest. ತನ್ನ ದೇಶದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಈಡೇರಿಸುವುದೇ ರಾಯಭಾರಿಯ ಬಹಳ ಮುಖ್ಯ ಉದ್ದೇಶ. ಅದು ತನ್ನ ಮನಸ್ಸಿನಲ್ಲಿರಬೇಕು. ಅದಕ್ಕೆ ಸುಳ್ಳು ಹೇಳಿ ಆದರೂ ತನ್ನ ದೇಶಕ್ಕೆ ಲಾಭವನ್ನು ತಂದುಕೊಡಬೇಕು. ಅದು ಇಲ್ಲಿ ನಾವು ನೋಡೋದು. ಅದಕ್ಕೆ ಶಾಂತಿಯುತವಾಗಿ, ವಿತೌಟ್ ಎನಿ ವೈಲೆನ್ಸ್, ನಾನ್ ವೈಲೆನ್ಸ್, ಶಾಂತಿಯುತವಾಗಿ ಬಹಳ ಸಹಕಾರದಿಂದ ಪೀಸ್ಫುಲ್ ಆಗಿ ದೇಶದ ಹಿತಾಸಕ್ತಿ ಈಡೇರಿಸುವಂಥ ಒಂದು ಸಾಧನ, ಈಡೇರಿಸುವಂಥ ದಿಕ್ಕಿನಲ್ಲಿ ಮಾಡುವಂಥ ಒಂದು ಪ್ರೇರಣೆಯನ್ನು, ಒಂದು ಬೆಂಬಲವನ್ನು ನಾವು ರಾಯಭಾರತ್ವ ಅಂತ ಕರಿತೀವಿ. ಹೆರಾಲ್ಡ್ ನಿಕೋಲ್ಸನ್, ಅನದರ್ ಪೊಲಿಟಿಕಲ್ ಸೈಂಟಿಸ್ಟ್, ಗಿವನ್ ದ ಡೆಫಿನೇಷನ್, ದ ಮ್ಯಾನೇಜ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬೈ ಮೀನ್ಸ್ ಆಫ್ ನೆಗೋಷಿಯೇಷನ್. ದ ಮ್ಯಾನೇಜ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬೈ ಮೀನ್ಸ್ ಆಫ್ ನೆಗೋಷಿಯೇಷನ್ಸ್. ಅಂದರೆ ಇಲ್ಲೂ ಅಷ್ಟೇ, ಸಂಧಾನದ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳ ನಿರ್ವಹಣೆ ಅಂತ ಕರಿತೀವಿ. ಸಂಧಾನದ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳ ನಿರ್ವಹಣೆ. Another definition, Lester Pearson
ಡಿಪ್ಲೊಮಸಿ ಡಸ್ ನಾಟ್ ಮೇಕ್ ಪಾಲಿಸಿ, ಇಟ್ ಟ್ರಾನ್ಸ್ಮಿಟ್ ಆ್ಯಂಡ್ ಎಕ್ಸ್ಪ್ಲೈನ್ಸ್ ಇಟ್ ಆ್ಯಂಡ್ ಟ್ರೈಸ್ ಟು ನೆಗೋಷಿಯಬಲ್ ಅರೇಂಜ್ಮೆಂಟ್ಸ್ ವಿಚ್ ಎಂಬಡಿ ಆ್ಯಂಡ್ ಸೆಕ್ಯೂರ್ ಇಟ್. ರಾಯಭಾರತ್ವ ನೀತಿಯನ್ನು ರೂಪಿಸದೇ ಇರ್ಬೋದು, ಆದರೆ ರಾಯಭಾರತವು ಆ ದೇಶದ ವಿದೇಶಾಂಗ ನೀತಿಯನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡುತ್ತೆ. ಅದು ಭಾಳ ಮುಖ್ಯವಾಗಿ ನೋಡ್ತೀವಿ. ಡಿಪ್ಲೊಮಸಿ ಸಿಕ್ಸ್ ಅಡ್ಜಸ್ಟ್ ನ್ಯಾಷನಲ್ ಇಂಟ್ರೆಸ್ಟ್ ವಿತ್ ಇಂಟರ್ನ್ಯಾಷನಲ್ ಇಂಟ್ರೆಸ್ಟ್. ಅಂದರೆ ರಾಯಭಾರತವು ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಅಂತಾರಾಷ್ಟ್ರೀಯ ಹಿತಾಸಕ್ತಿಯನ್ನು ಜೋಡಿಸುವ ಕೆಲಸವನ್ನು ಮಾಡುತ್ತದೆ. ಹೀಗೆ ರಾಯಭಾರತ್ವದ ಬಗ್ಗೆ ಹಲವು ವ್ಯಾಖ್ಯಾನಗಳನ್ನು ನಾವು ನೋಡಿದಾಗ ರಾಯಭಾರತ್ವ ವಿದೇಶಾಂಗ ನೀತಿಯ ಒಂದು ಸಾಧನ, ಅತ್ಯಂತ ಪ್ರಮುಖವಾದ ಸಾಧನ, ಕಡಿಮೆ ಖರ್ಚಿನಲ್ಲಿ ರಾಷ್ಟ್ರಕ್ಕೆ ಹೆಚ್ಚು ಲಾಭವನ್ನು ತಂದುಕೊಡುವಂಥ ಪ್ರಯತ್ನ. ಅದಕ್ಕೆ ಸಂಧಾನದ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳ ನಿರ್ವಹಣೆಯನ್ನು ನಾವು ರಾಯಭಾರತ್ವ ಅಂತ ಕರಿತೀವಿ. ಇಷ್ಟು ಅಂತಾರಾಷ್ಟ್ರೀಯ ರಾಯಭಾರತ್ವ ಅಂದ್ರೇನು, ಅದರ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ತಿಳಿದುಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ನಾವು ಮುಂದುವರೆದು ನೋಡೋದಾದರೆ ರಾಯಭಾರತ್ವದ ಸ್ವರೂಪ ಏನು ಅಥವಾ ಅದರ ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ, ದ ನೇಚರ್ ಆರ್ ದ ಫೀಚರ್ಸ್ ಆಫ್ ಡಿಪ್ಲೊಮಸಿ. ವಾಟ್ ಆರ್ ದಿ ಫೀಚರ್ಸ್ ಆಫ್ ದಿ ಡಿಪ್ಲೊಮಸಿ or what are the characteristics of the diplomacy or nature of diplomacy? Now we will going to discuss one by one. First one is neutrality. Diplomacy is the main feature is neutrality. ಅಂದರೆ ಒಂದು ತಟಸ್ಥವಾಗಿರುವಂಥದ್ದು. We can't say the diplomacy is a moral or immoral. It's neither moral nor immoral. Both. The diplomacy is neither moral nor immoral. ಇದು ತಟಸ್ಥವಾಗಿರುತ್ತೆ. ರಾಯಭಾರತವು ನೈತಿಕವೂ ಅಲ್ಲ, ಅನೈತಿಕವೂ ಅಲ್ಲ. ಇಟ್ಸ್ ಡಿಪೆಂಡಿಂಗ್ ಆನ್ ಸಿಚುವೇಶನ್, ಡಿಪೆಂಡಿಂಗ್ ಆನ್ ದೇರ್ ನ್ಯಾಷನಲ್ ಇಂಟ್ರೆಸ್ಟ್. ರಾಷ್ಟ್ರದ ಹಿತಾಸಕ್ತಿ ಮುಖ್ಯವಾಗಿರುತ್ತೆ, ಅಲ್ಲಿನ ಸಂದರ್ಭ ಸನ್ನಿವೇಶ ಮುಖ್ಯವಾಗಿರುತ್ತೆ ಹೊರತು ಇದು ನೈತಿಕವೇ ಅನೈತಿಕವೇ ಎನ್ನುವ ಯಾವುದೇ ಗೊಂದಲ ಇಲ್ಲಿ ಬರೋದಿಲ್ಲ. ಆದ್ದರಿಂದ ದ ನ್ಯಾಚುರಾಲಿಟಿ ಅಂದರೆ ಇದೊಂದು ಸ್ವಾಭಾವಿಕವಾದ್ದು, ನ್ಯೂಟ್ರಾಲಿಟಿ ಸ್ವಾಭಾವಿಕವಾದ್ದು, ಇದು ಸ್ವಾಭಾವಿಕವಾದ್ದು, ಇದು ನೈತಿಕವೂ ಅಲ್ಲ ಅನೈತಿಕವೂ ಅಲ್ಲ, ನೈದರ್ ಮಾರಲ್ ನಾರ್ ಇಮ್ಮಾರಲ್ ಅಂತಲೂ ಕರಿತೀವಿ. ಇದು ಸ್ವಾಭಾವಿಕವಾದ. ದೆನ್ ಡಿಪ್ಲೊಮಾಸಿ ಈಸ್ ಎ ಮೀನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಸಾಧನ. ಇಟ್ಸ್ ಎ ಮೀನ್. ದ ಡಿಪ್ಲೊಮಾಸಿ ಇಸ್ ಎ ಮೀನ್ಸ್, ಇಟ್ಸ್ ಎ ಇನ್ಸ್ಟ್ರೂಮೆಂಟ್, ಇಟ್ಸ್ ಎ ಟೂಲ್ for implementing the foreign policy. It's a tool for implementing the foreign policy. ಅಂದರೆ ವಿದೇಶಾಂಗ ನೀತಿಯನ್ನು ಜಾರಿಗೊಳಿಸುವಂಥ ಒಂದು ಸಾಧನ, ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಸಾಧನವಾಗಿ ಡಿಪ್ಲೊಮಸಿಯನ್ನು ಕೊಡ್ತೀವಿ. ದೆನ್ ಡಿಪ್ಲೊಮಸಿ ಈಸ್ ಮೆಷಿನರಿ ಫಾರ್ ಆ್ಯಕ್ಷನ್. ಅಂದರೆ ಒಂದು ದೇಶವು ತನ್ನ ವಿದೇಶಾಂಗ ನೀತಿಯನ್ನು ರೂಪಿಸುತ್ತೆ, ರಚಿಸುತ್ತೆ, ಅದನ್ನು ಜಾರಿಗೊಳಿಸುವಂತಹ ಅನುಷ್ಠಾನಕ್ಕೆ ತರುವಂಥ ಒಂದು ಯಂತ್ರ ಅಂದರೆ, ಒಂದು ಟೂಲ್ ಅಂದರೆ, ಒಂದು ಸಾಧನ ಅಂತ ಹೇಳಿದ್ರೆ ಅದು ಡಿಪ್ಲೊಮಸಿ, ಅದು ರಾಯಭಾರತ್ವ. ದೇಶದ ವಿದೇಶಾಂಗ ನೀತಿಯನ್ನು ಜಾರಿಗೊಳಿಸುವಂಥ ಒಂದು ಸಾಧನ, ಯಂತ್ರ, ಟೂಲ್. ಇಟ್ಸ್ ಎ ಟೂಲ್, ಇಟ್ಸ್ ಎ ಮೆಷಿನರಿ, ಇಟ್ಸ್ ಎ ಇನ್ಸ್ಟ್ರೂಮೆಂಟ್, ಇಟ್ಸ್ ಎ ಕಮ್ ಟು ದಿ ಫೋರ್ಸ್ ಆ್ಯಕ್ಷನ್ ಅಂತ ಜಾರಿಗೆ ತರುವುದು. ಇಟ್ಸ್ ಎ ಬೈಲ್ಯಾಟ್ರಲ್ ಆ್ಯಸ್ ವೆಲ್ ಆ್ಯಸ್ ಮಲ್ಟಿಲ್ಯಾಟ್ರಲ್ ಇನ್ ಫಾರ್ಮ್. ಡಿಪ್ಲೊಮಸಿ ರಾಯಭಾರತ್ವ ಎಂಬುದು ದ್ವಿಪಕ್ಷೀಯವಾಗಿರುತ್ತದೆ, ಬಹುಪಕ್ಷೀಯವಾಗಿರುತ್ತದೆ. ವಿ ಕಾಂಟ್ ಸೇ ಇಟ್ಸ್ ಓನ್ಲಿ ದ ಬೈಲ್ಯಾಟ್ರಲ್ ಆರ್ ಇಟ್ ಇಸ್ ಓನ್ಲಿ ದ ಮಲ್ಟಿಲ್ಯಾಟ್ರಲ್. ಬೋತ್ ಇನ್ ದಿ ಫೇಸ್, ಬೋತ್ ದ ಬೈಲ್ಯಾಟ್ರಲ್ ಆ್ಯಸ್ ವೆಲ್ ಆ್ಯಸ್ ಇನ್ ದಿ ಮಲ್ಟಿಲ್ಯಾಟ್ರಲ್. ದ್ವಿಪಕ್ಷೀಯ ರಾಯಭಾರತ್ವವನ್ನು ಕಾಣ್ತೀವಿ, ಬಹುಪಕ್ಷೀಯ ರಾಯಭಾರತ್ವವನ್ನು ಕಾಣ್ತೀವಿ. ದೆನ್ ಮೆನಿ ಇಂಟ್ರೆಸ್ಟ್ಸ್. Many interests, it means multitude of interests, multitude of interests. ಅಂದರೆ ಹಲವು ಹಿತಾಸಕ್ತಿಗಳನ್ನು ಹೊಂದಿರುತ್ತದೆ. ರಾಯಭಾರತ್ವಕ್ಕೆ ಒಂದೇ ಹಿತಾಸಕ್ತಿ ಇರುವುದು, ಹಲವು ಹಿತಾಸಕ್ತಿಗಳು, ಅದಕ್ಕೆ ಮಲ್ಟಿಟ್ಯೂಡ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ದೆನ್ ಸಿಕ್ಸ್ತ್ ಒನ್, ಡಿಪ್ಲೊಮಸಿ ಆಪರೇಟ್ಸ್ ಬೋತ್ ಇನ್ ಟೈಮ್ಸ್ ಆಫ್ ಪೀಸ್ ಆ್ಯಸ್ ವೆಲ್ ಆ್ಯಸ್ ವಾರ್. ದ ಟೈಮ್ ಆಫ್ ಪೀಸ್ ಆ್ಯಂಡ್ ವಾರ್ ಅಂತ. ರಾಯಭಾರತ್ವ ಯಾವಾಗಿರುತ್ತೆ, ಯಾವಾಗ ಕಾರ್ಯ ಮಾಡುತ್ತೆ, ರಾಯಭಾರತ್ವ ಯಾವಾಗ ಆ್ಯಕ್ಷನ್ ಆಗುತ್ತೆ, ಯಾವಾಗ ಮಾತುಕತೆ ನಡೀತವೆ, ಸಂಧಾನ ನಡೀತೆ ಅಂದರೆ
The diplomacy is operates not only in the peace time, even in the war time. ಯುದ್ಧ ಕಾಲದಲ್ಲಾಗಲಿ ಅಥವಾ ಶಾಂತಿ ಕಾಲದಲ್ಲಾಗಲಿ ರಾಯಭಾರತ್ವವು ತನ್ನ ಕಾರ್ಯವನ್ನು ಮಾಡುತ್ತೆ. ಅದಕ್ಕೆ ಶಾಂತಿ ಕಾಲದಲ್ಲೂ ರಾಯಭಾರತ್ವ, ಯುದ್ಧ ಕಾಲದಲ್ಲೂ ರಾಯಭಾರತ್ವ. ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲೂ ಸಹ ಸಂಧಾನದ ಮಾತುಕತೆ ನಡೀತವೆ. ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ, ಶಾಂತಿ ಸಂದರ್ಭದಲ್ಲೂ ನಡೆಯುತ್ತೆ. ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ಅಟ್ ದಿ ಟೈಮ್ ಆಫ್ ವಾರ್, ಯುದ್ಧವು ನಡೆಯುತ್ತಿರುವ ಮಧ್ಯದಲ್ಲಿಯೇ ಸಂಧಾನವನ್ನು ಮಾಡಿ ಯುದ್ಧವನ್ನು ನಿಲ್ಲಿಸಬಹುದು. ಅದಕ್ಕೆ ಎರಡು ನೋಡ್ತೀವಿ. ಇಟ್ಸ್ ಅ ಲಿಮಿಟೆಡ್ ಯೂಸ್ ಆಫ್ ಫೋರ್ಸ್. ಇದು ಮಿತವಾದ ಒಂದು ಬಲವನ್ನು ಇಲ್ಲಿ ರಾಯಭಾರತ್ವ ಯುದ್ಧದ ಸಾಧನವಾಗಿ ಅಥವಾ ಬುಡಮೇಲು ಕುರಿತದ ಆ ಸಾಧನಗಳ ಥರ ಅದು ಹೆಚ್ಚು ಬಲವನ್ನು, ಶಕ್ತಿಯನ್ನು ಬಳಸೋದಿಲ್ಲ. ಒಂದು ಮಿತವಾದ ಬಲವನ್ನು ಬಳಸಿ ತನ್ನ ವಿದೇಶಾಂಗ ನೀತಿಯನ್ನು ಇತರ ರಾಷ್ಟ್ರಗಳು ಒಪ್ಪಿಕೊಳ್ಳುವಂತೆ ಮಾಡುವಂತಹ ಒಂದು ಕೌಶಲ್ಯವನ್ನು, ಚತುರತೆಯನ್ನು, ಬುದ್ಧಿವಂತಿಕೆಯನ್ನು, ಪ್ರಾಮಾಣಿಕತೆಯನ್ನು ರಾಯಭಾರತ್ವ ಅಂತ ಕರಿತೀವಿ. ದೆನ್ ದ ಡಿಪ್ಲೊಮಸಿ ವರ್ಕ್ಸ್ ಇನ್ ಬೋತ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕೋಆಪರೇಷನ್. ರಾಯಭಾರತ್ವವು ಘರ್ಷಣೆ ಮತ್ತು ಸಹಕಾರ ಎರಡು ಸಂದರ್ಭಗಳಲ್ಲೂ ರಾಯಭಾರತ್ವ ಕೆಲಸವನ್ನು ಮಾಡುತ್ತೆ. ಘರ್ಷಣೆಯಲ್ಲೂ ಮಾಡುತ್ತೆ ಮತ್ತು ಸಹಕಾರ ಸಂದರ್ಭಗಳಲ್ಲೂ ಸಹ ರಾಯಭಾರತ್ವ ಕೆಲಸವನ್ನು ಮಾಡುತ್ತೆ. ದೆನ್ ಡಿಪ್ಲೊಮಸಿ ಈಸ್ ಆಲ್ವೇಸ್ ವರ್ಕ್ಸ್ ಫಾರ್ ಸೆಕ್ಯೂರಿಂಗ್ ನ್ಯಾಷನಲ್ ಇಂಟ್ರೆಸ್ಟ್. ಆಲ್ರೆಡಿ ನಾನು ಹೇಳಿದೆ ವ್ಯಾಖ್ಯಾನಗಳಲ್ಲಿ, ರಾಯಭಾರತ್ವವು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ಪಾತ್ರವನ್ನು ನಿರ್ವಹಿಸಿದೆ. ದ ರೋಲ್ ಆಫ್ ಡಿಪ್ಲೊಮಸಿ ಫಾರ್ ಸೆಕ್ಯೂರಿಂಗ್ ನ್ಯಾಷನಲ್ ಇಂಟ್ರೆಸ್ಟ್ ಇಟ್ ಇಸ್ ಇಂಪಾರ್ಟೆಂಟ್. ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ರಾಯಭಾರತ್ವ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಡಿಪ್ಲೊಮಸಿ ಇಸ್ ಮೀನ್ಸ್ ಆಫ್ ಸ್ಟ್ರಿಂಗ್ ನ್ಯಾಷನಲ್ ಪವರ್. ರಾಷ್ಟ್ರೀಯ ಶಕ್ತಿಯ ಒಂದು ಸಾಧನವಾಗಿ ನಾವು ನೋಡ್ತೀವಿ. ಕ್ವಾಲಿಟಿ ಆಫ್ ಡಿಪ್ಲೊಮಸಿ ಈಸ್ ಒನ್ ಆಫ್ ದಿ ಫ್ಯಾಕ್ಟರ್ ಆಫ್ ನ್ಯಾಷನಲ್ ಪವರ್. ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳ ಬಗ್ಗೆ ನಾನು ಇಂದಿನ ತರಗತಿಯಲ್ಲಿ ಹೇಳಿದೆ. ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಎರಡು ರೀತಿಯಲ್ಲಿ ಹೇಳ್ತೀವಿ, ಗೋಚರ ಮತ್ತು ಅಗೋಚರ ಮೂಲಾಂಶಗಳು, ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಎಲಿಮೆಂಟ್ಸ್ ಅಂತ ಹೇಳಿದೆ. ಅಲ್ಲಿ ಇಂಟ್ಯಾಂಜಿಬಲ್ ಎಲಿಮೆಂಟಲ್ಲಿ ಹೇಳ್ತೀವಿ, ದ ಕ್ವಾಲಿಟಿ ಆಫ್ ಡಿಪ್ಲೊಮಸಿ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ದಿ ನ್ಯಾಷನಲ್ ಪವರ್. ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುವಲ್ಲಿ ಒಂದು ದೇಶದ ರಾಯಭಾರತ್ವದ ಗುಣಮಟ್ಟ ಭಾಳ ಮುಖ್ಯವಾಗಿರುತ್ತದೆ. ಅದಕ್ಕೆ ಇಟ್ಸ್ ಎ ಡಿಪ್ಲೊಮಸಿ ಇಸ್ ದ ಮೀನ್ಸ್ ಆಫ್ ನ್ಯಾಷನಲ್ ಪವರ್ ಅಂತ ನಾವು ಕರಿತೀವಿ. ಹೀಗೆ ನಾವು ರಾಯಭಾರತ್ವದ ಬಗ್ಗೆ ನಾವು ಈ ರೀತಿಯ ಅಂಶಗಳನ್ನು ನಾವು ನೋಡ್ತೀವಿ. ಅದಕ್ಕೆ ರಾಯಭಾರತ್ವ ಅಂದ್ರೇನು, ರಾಯಭಾರತ್ವ ಅಥವಾ ಅರ್ಥ ಮತ್ತು ವ್ಯಾಖ್ಯಾನಗಳು ಮತ್ತು ರಾಯಭಾರತ ಸ್ವರೂಪ ಅಥವಾ ಗುಣಗಳನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ಈ ನನ್ನ ವಿಡಿಯೋ ಮೂಲಕ ತಿಳಿದುಕೊಳ್ಳಲಾಯಿತು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.